Hello students, welcome to Patakal English Academy and Panshankar English Academy. ಇವತ್ತು is second of the 10th unit, Heaven If You Are Not Here on Earth by ಕುವೆಂಪು. ಈ ಒಂದು ಪೋಯಮ್ದಿಂದ ಈ 2025-26 ನಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ 2 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿಕೊಡ್ತೀನಿ. ಬನ್ನಿ ನೋಡಿ. ಈಗಾಗಲೇ 1 to 9 ವಿಡಿಯೋಗಳನ್ನು ಮಾಡಿ 1 to 9 ಯೂನಿಟ್ಸ್ಗಳಿಗೆ ಕ್ವಶನ್ ಆನ್ಸರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೀನಿ. ಇದು 10th. ಇನ್ನು ಉಳಿದದ್ದು 1 by 1 ಇವತ್ತು ನಾಳೆ 2 ದಿವಸದಲ್ಲಿ ಮಾಡಿಬಿಡ್ತೇನೆ. ವಾಚ್ ಮಾಡ್ಬೋದು, ಇವತ್ತರ ಮಾಡ್ಬೋದು, ನಾಳೆ ಮಾಡ್ಬೋದು, ನಾಡ್ತರ ಮಾಡ್ಬೋದು, ಇಷ್ಟರಲ್ಲೇ ಮಾಡ್ತೀನಿ. ನಂಬರ್ 1, when can there be no gods and nymphs according to ಕುವೆಂಪು? There can be no gods and nymphs if we ourselves human beings cannot be gods and heavenly nymphs. ಮೀನಿಂಗ್ ಆಗ್ತಿರ್ಬೇಕು ನಮಗೆ. ಅದನ್ನು ಭೂಮಿ ಮೇಲೆ ನಾವು ಮನುಷ್ಯರೇ ದೇವರು ಅಂತ ಅನ್ಕೊಳ್ಳೋದೇ ಹೋದ್ರೆ ಇನ್ಯಾವ ದೇವರು ಇಲ್ಲ ಸರ್ ಅಂತ ಕುವೆಂಪು. ಅಂದರೆ ನಾವೇ ದೇವರುಗಳು, ಈ ಭೂಮಿನೇ ಸ್ವರ್ಗ ಅಂತ ಹೇಳಿ. ನಾವು ಮನುಷ್ಯರು ಗಾಡ್ಸು ನಿಮ್ಸು ಆಗದೆ ಹೋದರೆ ಬೇರೆ ಯಾವ ದೇವರುಗಳು ಇರಲಿಲ್ಲ. ಅದೆಲ್ಲ ಸುಳ್ಳು. ಆ ದೇವರು, ಈ ದೇವರು, ಆ ದೇವಸ್ಥಾನ, ಈ ದೇವಸ್ಥಾನ ಅಂತೀವೆಲ್ಲ ಸುಳ್ಳು. ಸತ್ ಮೇಲೆ ಬರ್ತೈತಿ ಸ್ವರ್ಗ ಅಂತಾರಲ್ಲ, ಅದು ಕೂಡ ಸುಳ್ಳು. ಸತ್ ಮೇಲೆ ಸ್ವರ್ಗ ಇಲ್ಲ, ಈ ಭೂಮಿನೇ ಸ್ವರ್ಗ. ನಾವು ಮನುಷ್ಯರೇ ದೇವರು ಅಂದ್ರೆ ಗೊತ್ತಾತಲ್ಲ ನಾವು ಹೆಂಗಿರ್ಬೇಕು, ದೇವ್ರ ಥರ ಇರಬೇಕು, ಭೂಮಿನ ಸ್ವರ್ಗ ಥರ ಇಟ್ಕೋಬೇಕು ಅಂತ ಕುವೆಂಪು ಅವರ ಆಶಯ. There can be no gods and names if we ourselves cannot be gods. ನಾವು ದೇವರಾಗದೆ ಹೋದರೆ, ಡಿಮ್ಸ್ ಅಂದ್ರೆ ದೇವತೆಯರು, ಗಾಡ್ಸ್ ಅಂದ್ರೆ ದೇವರು, ಗಂಡು ದೇವರು, ಹೆಣ್ಣು ದೇವರು. ಗಂಡ್ಮಕ್ಳೆಲ್ಲ ನಿಮ್ಸು, ಗಂಡ್ಮಕ್ಳೆಲ್ಲ ಗಾಡ್ಸ್, ಸಾರಿ, ಹೆಣ್ಮಕ್ಳೆಲ್ಲ ನಿಮ್ಸು. ನಾವೇ ಗಾಡ್ಸು ನಿಮ್ಸು. ನಾವೇನು ಗಾಡ್ಸು ನಿಮ್ಸು ಇಲ್ಲ ಅಂತಂದ್ರೆ, ನಾವು ಗಾಡ್ಸ್ ನಿಮ್ಸು ಆಗದೆ ಹೋದರೆ ಬೇರೆ ಯಾವ ಗಾಡ್ಸು ನಿಮ್ಸು ಇಲ್ಲಿ ಬರಲ್ಲ. ಸುಳ್ಳದೆಲ್ಲ. ಆ ದೇವರು, ಈ ದೇವರು ಅಂತಿರಲ್ಲ ಅಂತೇಳಿ ಮನುಷ್ಯರೇ ನಾವೇ ದೇವರು, ದೇವರಿದ್ದಂಗಿರ್ಬೇಕು. ಕವಿಯ ಆಶೆ. ಸೆಕೆಂಡ್ ಕ್ವಶನ್, ಮೆನ್ಷನ್ ಎನಿ 2 aspects ಆಫ್ ನೇಚರ್ ದಟ್ ಮೇಕ್ ದ ಅರ್ತ್ ಹೆವನ್. ಪೋಯಮ್ದಲ್ಲಿ ಫಸ್ಟ್ ಸೆಕೆಂಡ್ ಸ್ಟಾಂಜ ಪೂರ 2 ಬರ್ತೈತೆ, ಪೂರ ಬರ್ತಾವ್ರಿ ಇವೆಲ್ಲ. ಯಾವುದಾದ್ರು 2 ಅಂತರ, ನಾನು 4 ಸಿಗ್ತಾವಲ್ಲ ಎಲ್ಲ ಮಾಡಿಬಿಟ್ಟೇನೆ. ದ ರೋರಿಂಗ್ ಸ್ಟ್ರೀಮ್ ದಟ್ ರಶಸ್ ಫಾಸ್ಟ್. ಹೆಂಗಾರ ಮಾಡ್ರಿ, ಇಲ್ಲಕಂದ್ರೆ ದ ರೋರಿಂಗ್ ಅಂಡ್ ರಶಿಂಗ್ ಹಂಗೆ ಬೇಡ. ದ ರೋರಿಂಗ್ ಅಂಡ್ ಫಾಸ್ಟ್ ರಶಿಂಗ್ ಸ್ಟ್ರೀಮ್ ಹೆಂಗಾರ ಮಾಡ್ರಿ. ದ ರೋಲಿಂಗ್ ಸರ್ಫ್ ಅಟ್ ದ ಎಡ್ಜ್ ಆಫ್ ದಿ ವೇವ್ಸ್. The tender sunshine leaning on verdant gardens. The splendor of harvest, the splendor of moonlight. ಇಲ್ಲಿದ್ದ ಸ್ಪ್ಲೆಂಡರ್ ಅಂತ ಬರಬೇಕು, ಬಂದಿಲ್ಲ, ಬರಬೇಕದು. ಇದರಾಗ ಏನಿ 2 ಅಂತಾರ, ಯಾವುದಾದ್ರೂ 2 ಬರೀರಿ. ನಿಮ್ಗೆ ಯಾವ್ದು ಈಜಿ ಆಗ್ತೈತೆ ಅದು. ಹೆಚ್ಚಿಗೆ ಬರಿಬೇಡ್ರಿ, ಹೆಚ್ಚಿಗೆ ಮಾರ್ಕ್ಸ್ ಕೊಡೋದಿಲ್ಲ. ನಿಮಗೆ ಮಟೀರಿಯಲ್ ಕೊಟ್ಟಿನ ಅಷ್ಟೇ. ನಾನು ಬರೆಯೋದು ಎಕ್ಸಾಮಿನೇಷನ್ದಲ್ಲಿ ಓನ್ಲಿ 2. ಥರ್ಡ್ ಕ್ವಶನ್, ದ ಪೋಯೆಟ್ ಆಫ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಸೇಸ್. ಅಂದ್ರೆ ಕುವೆಂಪು ಸೇಸ್ ಹೆವನ್ ಲೈಸ್ ಆಲ್ ಓವರ್ ದ ಆಲ್ ಓವರ್. ಹೆವನ್ ಲೈಸ್ ಆಲ್ ಓವರ್ ಅಂತಾರ. ಹೌದು. ವಿಚ್ ಆರ್ ದ 2 ಥಿಂಗ್ಸ್ ಮೆನ್ಷನ್ಡ್ ಇನ್ ದಿಸ್ ರಿಗಾರ್ಡ್. ಮತ್ತೆ ಅದ ಇಲ್ಲ, ಹೆವನ್ ಲೈಸ್ ಆಲ್ ಓವರ್ ಅಂತ ಹೇಳುವಾಗ ಪರ್ಟಿಕ್ಯುಲರ್ 2 ಥಿಂಗ್ಸ್ ಹೇಳ್ತಾರೆ ಅವರು. ಇಂಥಲ್ಲೇ ಹೆವನ್ ಬಿದ್ಕೊಂಡದ, ಇಂಥಲ್ಲಿ ಹೆವನ್ ಬಿದ್ಕೊಂಡದ ಅಂತೇಳಿ ಅವನ್ನ ಬರಿಬೇಕು. ಇವೆಲ್ಲ ಹೆವನನ್ನ, ಇದು ಅರ್ಥನ್ನ ಹೆವನನ್ನಾಗಿ ಮಾಡ್ತಕ್ಕಂಥ ಆಸ್ಪೆಕ್ಟ್ಸ್ ಇವು. ಬಟ್ ಹೆವನ್ ಲೈಸ್ ಆಲ್ ಓವರ್ ಅಂತ ಹೇಳೋದಂದ್ರೆ 2 ಹೇಳ್ತಾರೆ. ಇಲ್ಲೇ ಇದು ನೋಡ್ರಿ, ಇದೊಂದು ಸ್ವಲ್ಪ ರೆಡ್ ಆಗಬೇಕಾಗಿತ್ತು, ಮರ್ತೇನೆ. ಇದು ರೆಡ್ ಆಗಿಲ್ಲ. ಇದು ಕ್ವಶನ್ ಇಲ್ಲಿವರೆಗೆ ಬರ್ತದ. ಹೆವನ್ ಲೈಸ್ ಆಲ್ ಓವರ್ ಎಲ್ಲಿ? ಆಲ್ ಓವರ್
ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಇದನ್ನು ಆರ್ ಅಂತ ಏನೋ ಬಂದೈತಿ, ಬರಬಾರ್ದು. ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಇಷ್ಟೇ ಬರೀರಿ, ಆರ್ ಬರಬಾರ್ದು, ರಾಂಗ್. ಆರ್ ಇದು ತಪ್ಪಿದೆ, ಅದು ಹೆಂಗೋ ಬಂದದ ಟೈಪ್ ಮಾಡುವಾಗ. ಆಲ್ ಓವರ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಸ್ಪ್ಲೆಂಡರ್ ಆಫ್ ಮೂನ್ ಲೈಟ್, ಇದು ಭಾಳ ಇಂಪಾರ್ಟೆಂಟ್. ಸ್ಪ್ಲೆಂಡರ್ ಅನ್ನೋ ವರ್ಡ್ ಬರ್ಬೇಕ್ರಿ, ಇದು ಎಲ್ಲ ಇಂಪಾರ್ಟೆಂಟ್. ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಸ್ಪ್ಲೆಂಡರ್ ಆಫ್ ಮೂನ್ ಲೈಟ್. ಲಾಸ್ಟ್ ಬರ್ತದೆ ಇದು ಪೋಯಮ್ದ ಲಾಸ್ಟ್ ಅಂದ್ರೆ ಒಂಚೂರು ಬರ್ತದ, ಪೂರ ಲಾಸ್ಟ್ ಏನು ಬರ್ತದೆ, ಪೋಯಟ್ ಇಂಬೈಬ್ಸ್ ಹಿಂಗತಿ ಅದು ಬರ್ತದೆ, ಆ್ಯಂಡ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಅಂತಲ್ಲ ಅದು ಬರ್ತದೆ. ಇಲ್ಲದವಲ್ಲ ಈ ಲೈನ್ಗಳು ಬರ್ತವೆ. ಬಾರಿ ನೋಡೋಣ, ಇದು ಲಾಸ್ಟ್ ಕ್ವಶನ್ ಅಂತ ಅನಿಸ್ತದೆ. ಓನ್ಲಿ 4 questions ಆರ್ ದೇರ್. ನೆಕ್ಸ್ಟ್ ಏನು ಮಾಡ್ತೀನಿ, ಜಪಾನ್ ಅಂಡ್ ಬ್ರಾಜಿಲ್ ಮುಂದಿನ ನಾಳೆಗರ ನಾಡದರ ಹಿಂಗಾರೆ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ರಿ. 4th question, ಹೌ ಡಸ್ ದ ಪೋಯಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್? ಇದ್ರ ಮ್ಯಾಗ 1 ಮಾರ್ಕಿನ ಕ್ವಶನ್, ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಅಂತ ಭಾಳ ಪಾಪ್ಯುಲರ್ ಕ್ವಶನ್, ಅದನ್ನು ಕೇಳಬೇಕಾಗಿತ್ತು, ಕೇಳಿಲ್ಲ ನೋಡಿ. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಭಾಳ ಇಂಪಾರ್ಟೆಂಟ್, ಅದು ಭಾಳ ಸಲ ಬಂದೈತಿ ಅದು ಕ್ವಶನ್, ಅದನ್ನ ಯಾಕೋ ಬಿಟ್ಟು ಬಿಟ್ಟಾರ. ಭಾಳ ಸಲ ಬಂದೈತಿ ಅದು. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್, ಎ ಪೋಯಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಬರ್ತೈತೆ. ಹಂಗ ನಿಮ್ಗೆ ಓರಲ್ಲಿ ಹೇಳಿ ನೋಡ್ರಿ, ಇರಲಿ. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್, ಎ ಪೋಯಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಹೆಂಗೆ ಅಂತಂದ್ರೆ ಭೂಮಿ ಸೌಂದರ್ಯ ನೋಡಿ, ಈ ಸೌಂದರ್ಯವನ್ನು ವರ್ಣಿಸುತ್ತಾ ಕವಿ ಏನು ಮಾಡ್ತಾನ, ಒಂದು ಪೋಯಮನ್ನು ಬರೀತಾರ. ಆ ಪೋಯಮನ್ನು ಬರೆದಾಗ ಪೋಯಮನ್ನು ಓದುವಂಥ ವ್ಯಕ್ತಿ ಏನಾಗ್ತಾರ ಅಂದ್ರೆ ಸ್ವರ್ಗವನ್ನು ಅನುಭವಿಸ್ತಿರ್ತಾರ. ಹಂಗೆ ಕವಿ ಭೂಮಿನ ಒಂದು ವರ್ಣಿಸಿ ಒಂದು ಪೋಯಮ್ ಬರದ ಅಂತಂದ್ರೆ ಆ ಕವಿ ಈ ಭೂಮಿ ಮೇಲೆ ಸ್ವರ್ಗ ಕ್ರಿಯೇಟ್ ಮಾಡಕತ್ತಾನ ಅಂತ ಮೀನಿಂಗ್ ಅದ. ಸರಿ ತಾನೆ? ಬರ್ರಿ, ಏನದ ಇದು, ದ ಪೋಯಟ್ ಕ್ರಿಯೇಟ್ಸ್, ಇಲ್ಲಿ ಐತೆ ನೋಡ್ರಿ. ಹೌ ಅಂತ ಹೂ ಅಂದಿಲ್ಲ ಇವರು. ಹೌ ಡಸ್ ದ ಪೋಯಟ್, ಹೂ ಕ್ರಿಯೇಟ್ಸ್ ಪೋಯಮ್, ಹೌ ಡಸ್ ಕ್ರಿಯೇಟ್, ಹೂ ಕ್ರಿಯೇಟ್ಸ್ ಹೆವನ್, ಹೌ ಡಸ್ ಎ ಕ್ರಿಯೇಟ್ ಹೆವನ್ ಅಂದಿದ್ರೆ 2 ಕ್ವಶನ್ ಮಾಡ್ತಾರೆ, ಚೆನ್ನಾಗಿರ್ತೈತೆ. 4th question, ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. 5th question, ಹೌ ಡಸ್ ದ ಪೋಯಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಇದ್ರೆ ಚೆನ್ನಾಗಿರ್ತೈತೆ. ನೀವು ಕೇಳಿ ಮಾತಾಡಿನಲ್ರಿ, ನಾನು ಅದನ್ನ ತಿಳ್ಕೊಂಬಿಡ್ರಿ. ಆನ್ಸರ್, ದ ಪೋಯಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಬೈ ಹೆಂಗಪ್ಪ, ಇಂಬೈಬಿಂಗ್ ಅಂದ್ರೆ ಹೀರ್ಕೊಳ್ಳೋದ್ರಿ. ಈ ಒಂದು ದುಂಬಿ ಇರ್ತೈತಿ, ದುಂಬಿ ಹೂವಿನ ಮೇಲೆ ಕುಂತು ನೆಕ್ಟರ್ನ ಹೀರ್ಕೊಂತೈತಿ, ಅದಕ್ಕೆ ಇಂಬೈಬ್ ಅಂತ ಕರೀತಾರೆ. ಕವಿನೂ ಕೂಡ ಹಾಗೆ ಈ ಭೂಮಿ ಸೌಂದರ್ಯವನ್ನ ನೋಡ್ತಾನ. ಜೋಗ್ ಫಾಲ್ಸ್, ಆಮೇಲೆ ಇವು ಏನಪ್ಪ ಕೊಡಗು ಸೀನ್ಸ್ ಅಂತ ನೈಸರ್ಗಿಕ ಸೌಂದರ್ಯವನ್ನ ಅದನ್ನ ನೋಡಿ ಸವಿತಾನ. ಈ ನಮ್ಮ ಹೊರದೇಶಗೂ ಸಾಕಷ್ಟು ಅದಾವಲ್ಲ. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ ತಿಳ್ಕೊಂಡು ವಿಲಿಯಂ ವರ್ಡ್ಸ್ವರ್ತ್ ಅವರು ಒಂದು ಬ್ರಿಡ್ಜ್ ಮೇಲೆ ಕೂತ್ಕೊಂಡು ನದಿ ನೋಡ್ತಾ ಒಂದು ಪೋಯಮನ್ನು ನೋಡಿ ಬರ್ತಾರೆ. ಯಾವಾಗಲೂ ಹಂಗ ಪೋಯಟ್ರಿ ಈಸ್ ರಿಟರ್ನ್ ಇನ್ ಟ್ರ್ಯಾಂಕ್ಯುಲಿಟಿ ಅಂತ ಕರೀತಾರೆ. ಓವರ್ಫುಲ್ ಆಫ್ ಪವರ್ಫುಲ್ ಥಾಟ್ಸ್ ರಿಫ್ಲೆಕ್ಟೆಡ್ ಇನ್ ಟ್ರ್ಯಾಂಕ್ಯುಲಿಟಿ. ಅಲ್ಲೇ ಕುಂತ ಅಲ್ಲೇ ಬರೀದಿಲ್ಲ, ಅದನ್ನು ಮೆಮೊರಿಯಲ್ಲಿ ಇಟ್ಕೊಂಬತ್ತು ಮನ್ಯಾಗ ಕೂತ್ಕೊಂಡು ಬರೀತಾರ ಅಂತ ಐತಿ. ಹೆಂಗಾರ ಬರಲಿ ಅವರು, ಬಟ್ ಪೋಯಮ್ ಅಂತೂ ಬರೀತಾರೆ. ಅದಕ್ಕೆ ಏನು ಮಾಡ್ತಾರೆ, ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಸ್ವರ್ಗನಂದ್ರೆ ಇಂಬೈಬಿಂಗ್, ಭೂಮಿ ಸ್ವರ್ಗವನ್ನು ಹೀರುತ್ತ. ಎದರಿಂದ ಹೀರ್ತಾನ, ದುಂಬಿ ಆದ್ರೆ ಬಾಯಿಂದ ಹೀರ್ತೈತಿ. ಕವಿ ಹೆಂಗೆ ಹೀರ್ತಾನ, ಕಣ್ಣಿನಿಂದ ಸೌಂದರ್ಯವನ್ನು ಸೆರೆ ಹಿಡಿತಾನ. ಕ್ಯಾಮ್ರಾನ ಒಂದು ಫೋಟೋನ ಸೆರೆ ಹಿಡಿತೈತಲ್ಲ, ಹಂಗತೆ ಸೆರೆ ಹಿಡಿತಾನ ಕಣ್ಣಿನಲ್ಲಿ. ಮನೆಗೆ ಬಂದು ಕೂತ್ಕೊಂಡು ಪೋಯಮ್ ಬರೀತಾರೆ, ಆ ಸೌಂದರ್ಯವನ್ನು ವರ್ಣಿಸುತ್ತಾ. ಡ್ಯಾಫೋಡಿಲ್ಸ್ ಅಂತ ಒಂದು ಪೋಯಮ್ ಬರ್ದಾರ ವಿಲಿಯಂ ವರ್ಡ್ಸ್ವರ್ತ್ ಅವರು. ಇಂಬೈಬಿಂಗ್ ಏನು ಇಂಬೈಬ್ ಮಾಡ್ತಾರ, ಕಣ್ಣಿನಿಂದ ಏನು ಹೀರ್ಕೊಂತಾರಂದ್ರೆ ದ ಹೆವನ್ಲಿ ಜಾಯ್ ಆ್ಯಂಡ್ ಬ್ಯೂಟಿ ಆಫ್ ನೇಚರ್. ಈ ಸೃಷ್ಟಿ, ಅದಕ್ಕೇನ ಸ್ವರ್ಗದಂಗೆ ನೇಚರ್ ಇಟ್ಕೋಬೇಕು. ಫ್ಯಾಕ್ಟ್ರಿ, ಈ ಗಟರ ಇವೆಲ್ಲ ಬೇಡ ಅಂತ ಹೇಳ್ತಾರೆ. ಗಿಡ ಮರಗಳು ಬೆಳೆಸ್ರಿ, ಹೂ ಬಳ್ಳಿಗಳು, ಪಕ್ಷಿಗಳು, ಪ್ರಾಣಿಗಳು, ಕಾಡು ಮೇಡುಗಳು ಇರಲಿ, ಅವಾಗದೇ ಸ್ವರ್ಗ. ಆ್ಯಂಡ್
ಅದು ಒಂದು ಹಾಡತ್ತೆ ಹಳೆ ಕಾಲದ್ದು, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಅಂತೇಳಿ ಕವಿನೂ ಅದನ್ನ ಹೇಳ್ತಾರ. ಈ ಒಂದು ಬ್ರೆಕ್ಸ್ ಮೈಥಾಲಜಿ ಅಂತ ಬರ್ತದೆ ನೋಡ್ರಿ, ಕುವೆಂಪು ಅವರು ಬ್ರೆಕ್ಸ್ ಮೈಥಾಲಜಿ, ಒಂದು ಮೈಥಾಲಜಿ ಐತಿ ನಮ್ಮಲ್ಲಿ. ನಾವು ಸತ್ತ ಮೇಲೆ ದೇವರು ನಮಗೆ ಬೆಟ್ಟಕ್ಕನ, ದೇವ್ರು ಅಲ್ಲಿ ಸ್ವರ್ಗದಾಗಿರ್ತಾನ, ಅದೆಲ್ಲ ಸುಳ್ಳು. ದೇವ್ರು ಇಲ್ಲೇ ಇರ್ತಾನೆ ಭೂಮಿ ಮೇಲೆ, ಭೂಮಿನೇ ಸ್ವರ್ಗ, ನಾವು ಮನುಷ್ಯರೇ ದೇವ್ರು. ಯಾರು ದೇವ್ರಿ? ಅಲ್ಲಿ ಸ್ವರ್ಗ ಸತ್ತ ಮೇಲೆ ನಾವು ಮನುಷ್ಯರೇ ದೇವ್ರು ಅಂತಾರ ಕುವೆಂಪು ಅವರು. ಆದ್ದರಿಂದ ಈ ಭೂಮಿನ ಸ್ವರ್ಗದಂಗೆ ಇಟ್ಕೊಳ್ಳೋಣ ಅಂದ್ರೆ ಒಂಥರ ಇದು ಇಕೊಲಾಜಿಕಲ್ ಪೋಯಮ್ ರೀ. ಇದು ರೀ ಇಕೊಲಾಜಿಕಲ್ ಪೋಯಮ್ ಅಂದ್ರೆ ಪರಿಸರವಾದಿ ಪೋಯಮ್. ಇದು ಅಂದ್ರೆ ಪರಿಸರ ಬಗ್ಗೆ ಹೇಳುವಂತ ಪೋಯಮ್ ಇದು. ಆ ಕವಿ ಹೆಂಗ ಕ್ರಿಯೇಟ್ ಮಾಡ್ತಾನ ಸ್ವರ್ಗನ ಅಂದ್ರೆ ಇಂಬೈಬಿಂಗ್. ಏನ್ ಇಂಬೈಬ್ ಮಾಡ್ತಾನ ಕವಿ? ಹೆವನ್ಲಿ ಜಾಯ್ ಅಂಡ್ ಬ್ಯೂಟಿ, ಸ್ವರ್ಗದಂತ ಖುಷಿ ಅಂಡ್ ಸೌಂದರ್ಯ ಆಫ್ ನೇಚರ್, ಅದನ್ನ ಹೀರ್ತಾನ ಕಣ್ಣಿನಿಂದ. ಅದನ್ನ ಹೀರ್ಕೊಂಡು ಮನಿ ಬಂದು ಕೂತ್ಕೊಂಡು ಅದನ್ನ ಸ್ಪಿಲ್ ಮಾಡ್ತಾನ, ಅದನ್ನ ಉಗುಳ್ತಾನ. ಉಗುಳ್ತಾನಂದ್ರ ಬಾಯಿಂದ ಉಗುಳೋದಂತಲ್ಲ, ತಲಿಯಂದು ಏನು ಕ್ಯಾಚ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದನ್ನ ಪೆನ್ನಿನಿಂದ ಪೇಪರ್ನೊಳಗ ಉಗುಳ್ತಾ ತುಳುಕಿಸ್ತಾ ಹೋಗ್ತಾರ, ಅಂದ್ರೆ ಬರಿತಾ ಹೋಗ್ತಾರ ಅಂತ ಹೇಳಿ. ಸಾಂಗ್ ಆಫ್ ನೆಕ್ಟರ್, ಮಕರಂದದ ಒಂದು ಹಾಡನ್ನ ಬರೀತಾರೆ. ಅವಾಗ ಒಂದು ಹಾಡು ಕ್ರಿಯೇಟ್ ಆಗ್ತೈತಿ. ಹಿಂಗ ಕವಿ ಏನ್ ಮಾಡ್ತಾನ, ಭೂಮಿ ಸೌಂದರ್ಯವನ್ನ ಎಂಜಾಯ್ ಮಾಡ್ತಾ ಕಣ್ಣಿನಿಂದ ಅದನ್ನ ಸೆರೆ ಹಿಡಿಯುತ್ತಾ ಮನೆಯೊಳಗೆ ಕೂತ್ಕೊಂಡು ಅದನ್ನೇ ಕುರಿತು ಒಂದು ಪೋಯಮ್ ಅನ್ನ ಬರೆಯುತ್ತಾ 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 ಕವಿ ಈ ಭೂಮಿ ಮೇಲೆ ಸ್ವರ್ಗವನ್ನ ಕ್ರಿಯೇಟ್ ಮಾಡ್ತಾನ. ಇಲ್ಲಿಂದ ಏನೋ ಬರ್ದೀನಿ ನೋಡ್ರಿ ನಿಮ್ಗೆ ಸಪೋರ್ಟ್, ಬಟ್ ಇದನ್ನೆಲ್ಲ ಬರಿಬೇಡ್ರಿ ಎಕ್ಸಾಮ್ದಲ್ಲಿ, ಇದು ಬೇಡ, ಇದೇನು ಬರಿಬೇಡ್ರಿ, ಇದಷ್ಟೇ ಸಾಕ್ರಿ. ಎ ಪಾಯಿಂಟು ಬಿ ಪಾಯಿಂಟ್ ಅಷ್ಟು ಬರ್ರಿ. ಬ್ರಾಕೆಟ್ನ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಒಂಚೂರು ನಾ ಮಾತಾಡ್ಲಿಕ್ಕಿಲ್ಲ ಅಂತೇಳಿ ಬರ್ದಿದ್ದೆ, ನನಗೆ ಅವಕಾಶ ಸಿಕ್ತು, ಸ್ವಲ್ಪ ಟೈಮ್ ಯಾಕೋ ಸಿಕ್ತು, ಒಂಚೂರು ಮಾತಾಡ್ಬಿಟ್ಟಿನಿ. ಈ ಎಸೆನ್ಸಿಯಲಿ ಟ್ರಾನ್ಸ್ಲೇಟ್ಸ್, ಭೂಮಿಯನ್ನ ಬದಲಾವಣೆ ಮಾಡ್ತಾನೆ. ದ ಅರ್ತ್ಸ್ ನ್ಯಾಚುರಲ್ ಬ್ಯೂಟಿ, ಭೂಮಿ ಅರ್ತ್ ನ್ಯಾಚುರಲ್ ಬ್ಯೂಟಿನ ಬದಲಾವಣೆ ಮಾಡ್ತಾನೆ. ಏನನ್ನಾಗಿ ಮಾಡ್ತಾನೆ? ಇಂಟ್ಲು ಹೆವನ್ಲಿ ಎಕ್ಸ್ಪೀರಿಯನ್ಸ್, ಭೂಮಿ ಅನುಭವವನ್ನು ಸ್ವರ್ಗದ ಅನುಭವವನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾನೆ, ಟ್ರಾನ್ಸ್ಫಾರ್ಮ್ ಮಾಡ್ತಾನೆ. ಹೆಂಗ್ ಮಾಡ್ತಾನ್ರಿ ಅವ ಕವಿ? ಥ್ರೂ ಹೀಸ್ ಆರ್ಟ್, ಅವನ ಕಲೆ ಮುಖಾಂತರ. ಆರ್ಟ್ ಅಂದ್ರೆ ರೈಟಿಂಗ್ ಪೋಯಮ್ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನಿರ್ತೈತಿ ಯೂನಿಟ್, ಇದು ಯಾವ್ದೈತ್ರಿ? ಇದು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಏರ್ ಟ್ರಾವೆಲರ್ಸ್ ಜಾರ್ಜ್ ಮಿಕೇಶ್. ಈ ಯೂನಿಟ್ ಅನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಇವತ್ತು ನಾಳೆ 2-3 ದಿವಸದಲ್ಲಿ ಹಾಕ್ತಿರ್ತೀನಿ. ವೆಯ್ಟ್ ಮಾಡ್ಕೊಂಡು ಇಟ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಯಾವಾಗ ಬಂದ ತಕ್ಷಣ ನೋಟಿಫಿಕೇಶನ್ಸ್ ಬರ್ತವೆ. ನಾನು ಸ್ವಲ್ಪ ಕೆಲಸದಲ್ಲಿ ಬಿಜಿ ಅಲ್ಲ, ಬೇರೆ ಕೆಲಸ ಮಾಡ್ತೀನಿ. ನಾನು ಒಂಚೂರು ಅನುಕೂಲ ನೋಡ್ಕೊಂಡು ಹಾಕ್ತಾ ಇರ್ತೀನಿ. ಎಸ್, ವಾಚ್ ಮಾಡ್ರಿ, ಡೆಫಿನೆಟ್ಲಿ ನಿಮಗೆ. ಆಮೇಲೆ ಇನ್ನೊಂದೇನೋ ಹೇಳ್ತಾರೆ, ಬಂದಿದೆ ಗೌರ್ಮೆಂಟ್ದಿಂದ ಬಂದಿದೆ, ಈ ಕ್ವಶನ್ಸ್ಗಳನ್ನ ಇದ್ರ ಮೇಲಿಂದ ತೆಗಿಬೇಕು ಅಂತ ಹೇಳ್ಕೊಂಡು. ಏನು ಹಂಗತೆ ಅಂದಿಲ್ಲ, ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಇದನ್ನು ಕೊಟ್ಟು ಪ್ರಿಪೇರ್ ಮಾಡಿಸ್ರಿ ಅಂತ ಬಂದೈತಿ. ಸತ್ಯ, ನಾನು ಸುಳ್ಳಿಲ್ಲ ಹಂಗತೆ ನಮಗೆ ಹೇಳಿಕ್ಕೆ, ಸುಳ್ಳು ನಾನು ಹೇಳೋದಿಲ್ಲ, ನಿಮಗೆ ಮೋಸ ಅಲ್ಲ. ಇದನ್ನ ತೆಗಿತಾರಂತ ನಾನು ಹೆಂಗೆ ಹೇಳಿ, ಬಟ್ ಗೌರ್ಮೆಂಟ್ ಹೇಳಿದ್ದೇನು ಹೇಳ್ತೈತೆ ಅಂದ್ರೆ ಇವುಗಳನ್ನ ಕ್ವಶನ್ ಬ್ಯಾಂಕನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಐತಿ. ಇದನ್ನ ನಾನು ನಿಮಗೆ ಹೇಳ್ತೀನಿ. ಇದರಿಂದ ನಮಗೆ ಏನು ಗೊತ್ತಾಗ್ತದಂದ್ರೆ ಇದ್ರ ಮೇಲಿಂದ ಕ್ವಶನ್ಸ್ ತೆಗಿತಾರ. ಭಾಳ ವಿದ್ಯಾರ್ಥಿಗಳು ಹಂಗ ಹಾಕ್ತಾರ ಕಮೆಂಟ್, ಇದರನ್ನು ತೆಗಿತಾರನ್ರಿ ಅಂತ ಹೇಳ್ಕೊಂಡು. ಅದಕ್ಕೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಬ್ಯಾಂಕ್ ಅನ್ನ 2024-25 ಅಲ್ಲಿ ಇತ್ತು. ನಾವು ಅದನ್ನೇ ಮಾಡಿಕೊಟ್ಟಿದ್ವಿ ವಿದ್ಯಾರ್ಥಿಗಳಿಗಾಗಲೇ, ಎಲ್ಲ ಜೆರಾಕ್ಸ್ ಮಾಡಿಸಿ ಎಲ್ಲ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಕೊಟ್ಟಿದ್ವಿ. ನೆಕ್ಸ್ಟ್ ಮತ್ತೇನು ಬಂತು, 25-26 ಬಂತು. ಆಯ್ತು, ಇದನ್ನ ಮಾಡಿಸ್ಕೊಡ್ರಿ ಅಂತ ಹೇಳ್ಕೊಂಡು ಹೇಳ್ಬಿಟ್ವಿ. ಮಾಡಿಸ್ಕೊಳ್ಳಕ್ಕೂ ಹೇಳಿವಿ, ಆಮೇಲೆ ಮಾಡಿಸಿನೂ ಕೊಟ್ಟೇವೆ. ಮತ್ತು ಇದನ್ನ ಹೇಳೇನೆ, ಅದನ್ನು ಓದಿ ತೋರ್ಸಿನ ಅವ್ರಿಗೆ, ಇದನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧತೆ ಮಾಡಿಸ್ರಿ ಅಂತ ಹೇಳ್ಯಾರ. ಅದನ್ನೇ ಹೇಳಿದ್ದೆ, ನಿಮ್ಮನ್ನ ಕಾಪಿ ಪೇಸ್ಟ್ ಮಾಡ್ತೇನೆ. ಇಷ್ಟು. ಮತ್ತು ಹೆಚ್ಚಿನ ನನಗೆ ಹೇಳುವಂಥ ಹಕ್ಕುಗಳು ನನಗಿರೋದಿಲ್ಲ, ಹಂಗತೆ ಹೇಳಿಕ್ಕೆ ನನಗಾಗೋದಿಲ್ಲ, ಹೇಳಬಾರ್ದು. ಅವ್ರೇನು ಹೇಳ್ಯಾರ ಅದನ್ನೇ ಹೇಳ್ತೀನಿ. ಕ್ವಶನ್ ಬ್ಯಾಂಕ್ ನಿಮ್ಮ ಸರ್ ಕೇಳ್ಕೊರಿ. ಹಿಂಗೆ ಗೊತ್ತು, ವಿಡಿಯೋದಲ್ಲಿ ಒಬ್ರು ಹೇಳಿದ್ದಾರೆ, ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿಯವರು, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿಯವರು,
ಈ ಥರ ಇವನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಹೇಳ್ಯಾರ ಅಂತ ನಿಮ್ಮ ಲೆಕ್ಚರರ್ಸ್ ಕೇಳಿಸ್ಕೋರಿ. ನಾ ಹೇಳೋದು ಕರೆಕ್ಟ್ ಅನ್ನಿಸ್ತದೆ. ಓಕೆ, ಅಷ್ಟೇ ಹೇಳ್ತೀನಿ, ಹೆಚ್ಚಿಗೆ ಹೇಳಿಕ್ಕಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.